ಫೋಟೋದಲ್ಲಿ ಕಾಣಿಸ್ತಿರೋ ವ್ಯಕ್ತಿಯ ಹೆಸರು ಶ್ರೀನಿವಾಸ್. ಈತನ ವಯಸ್ಸು 32. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೋವಿಪಾಳ್ಯದ ನಿವಾಸಿ. ಈತ ಅದೇ ಗ್ರಾಮದ ಯುವಕರಿಂದ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಅಂದಹಾಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಮೃತ ಶ್ರೀನಿವಾಸರಿಗೆ ಗ್ರಾಮದ ಗೋವಿಂದರಾಜ್ ನಡುವೆ ಕಳೆದ 3 ವರ್ಷಗಳ ಹಿಂದೆ ಗಲಾಟೆ ನಡೆದಿತ್ತು ಎನ್ನಲಾಗಿದೆ. ಗಲಾಟೆ ತಣ್ಣಗಾದ ಮೇಲೆ ಮೊನ್ನೆ ನಡೆದ ಗಣೇಶ ಹಬ್ಬದ ವಿಸರ್ಜನೆ ವೇಳೆ ಶ್ರೀನಿವಾಸ್ ಹಾಗೂ ಗೋವಿಂದರಾಜ್ ನಡುವೆ ಡ್ಯಾನ್ಸ್ ಮಾಡುವ ವಿಚಾರದಲ್ಲಿ ಕಿರಿಕಾಗಿತ್ತಂತೆ. ಆರೋಪಿ ಗೋವಿಂದರಾಜ್ ಅಂದೇ ನಿನ್ನ ಮರ್ಡರ್ ಮಾಡುತ್ತೇನೆ ಎಂದು ಆವಾಜ್ ಕೂಡ ಹಾಕಿದ್ದಾನಂತೆ. ಇದೀಗ ನಿನ್ನೆ ಸಂಜೆ ಕೆಲಸಕ್ಕೆ ತೆರಳಿದ್ದ ವೇಳೆ ಹೊಂಚು ಹಾಕಿದ್ದ ಗೋವಿಂದರಾಜ್ ಮನೋಜ್, ತಿಮ್ಮರಾಜು ಮತ್ತು ಮಂಜುನಾಥ್ ಅನ್ನೋ 4 ಯುವಕರು ಸೇರಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾರೆ. ಅಂದಹಾಗೆ ಗ್ರಾಮದ ಪಕ್ಕದಲ್ಲೇ ಖಾಸಗಿ ಕಂಪನಿಯ ಸೆಕ್ಯೂರಿಟಿಯಾಗಿ ಕೆಲಸ ಮಾಡುತ್ತಿದ್ದ ಶ್ರೀನಿವಾಸ್ ಆಗಾಗ ಗೋವಿಂದರಾಜ್ ಬಳಿ ಗಲಾಟೆ ಮಾಡಿಕೊಂಡಿದ್ದ. ಗ್ರಾಮದಲ್ಲಿ ಒಳ್ಳೆಯ ಹವಾ ಮೇಂಟೈನ್ ಮಾಡಬೇಕು ಅಂತ ಆರೋಪಿ ಗೋವಿಂದರಾಜ್ ಯಾವಾಗಲೂ ಯುವಕರ ಗ್ಯಾಂಗ್ ಜೊತೆಗೆ ಇಟ್ಟುಕೊಂಡು ಮೇಂಟೈನ್ ಮಾಡ್ತಿದ್ನಂತೆ. ಗಣೇಶ ಹಬ್ಬದ ದಿನದ ಕಿರಿಕ್ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದ ಗೋವಿಂದರಾಜ್ ನಿನ್ನೆ ಸಂಜೆ ಶ್ರೀನಿವಾಸ್ ನೈಟ್ ಡ್ಯೂಟಿಗೆ ತೆರಳಿದ್ದಾನೆ. ಅಲ್ಲಿಗೆ ಹೋಗಿ ಯಾರೂ ಇಲ್ಲದ ಸಮಯ ನೋಡಿ ಜಗಳ ತೆಗೆದು ಚಾಕು ಮತ್ತು ಕಬ್ಬಿಣದ ರಾಡ್ನಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ಹೆಸರು ನರಸಿಂಹ ಅಂತ ಹೇಳ್ಬಿಟ್ಟು ಇವಾಗ ಸೀನಾ ತಮ್ಮ ಆಗ್ಬೇಕು ನಾನು. ಸರ್ ಏನೂ ಇಲ್ಲ, ಈ ಡ್ಯೂಟಿಗೆ ಬರ್ತಾಯಿದ್ರು. ಡೈಲಿ 3 ವರ್ಷ ಆಗಿತ್ತು, 3-4 ವರ್ಷ ಆಯಿತು ನಮ್ಮ ಅಣ್ಣ ಡ್ಯೂಟಿಗೆ ಸೇರ್ಕೊಂಡು ಸರ್. ಡೈಲಿ ಬರ್ತಾಯಿದ್ರು 7ರಿಂದ 7 ಅವರ್ 12 ಅವರ್ ಡ್ಯೂಟಿ ಸರ್. ಮತ್ತು ಡ್ಯೂಟಿಗೆ ಬರಬೇಕಾದ್ರೆ ಇಲ್ಲಿ ಊಟ ತಿಂದಿಲ್ಲ ಅವರು. ಊಟ ತಗೊಂಬರ್ಬೇಕಾದ್ರೆ ಈ ಥರ ಆಗಿತ್ತು ಸರ್ ಘಟನೆ. ಆವಾಗ ನಾನು ಈ MOG ಕಂಪ್ನಿ ಬಂದು ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಮಾಡಿದೆ ಸರ್. ಅವ್ರು ನಮ್ಮ ಅಣ್ಣ ಆಗಬೇಕಾಯ್ತು. ಇಲ್ಲಿ ನೋಡಿರಿ ಸರ್, ಇಲ್ಲಿ ಒಂದು CC ಕ್ಯಾಮ್ರಾ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ ಸರ್ ಈ ಕಂಪ್ನಿಯಲ್ಲಿ. ಇಲ್ಲಾಕೋ ಈ ಕಾಡಿನ ಪ್ರದೇಶದಲ್ಲಿ ನಮ್ಮ ಅಣ್ಣ ಅಂತವ್ರೆ ಅಲ್ಲ ಸರ್, ಬೇರೆಯವ್ರು ಬಂದು ಮಾಡಿದ್ರು ಆ ಅಪಾರ ಆಗುತ್ತೆ ಅಲ್ಲ ಸರ್. ಅದಕ್ಕೋಸ್ಕರ CC ಕ್ಯಾಮ್ರಾ ವ್ಯವಸ್ಥೆ ಮತ್ತು ಕರೆಂಟ್ ವ್ಯವಸ್ಥೆ ಮಾಡಬೇಕಾಯ್ತು ಸರ್. ನಮ್ಮ ಅಕ್ಕವ್ರ ಮಿಸ್ಸಸ್ಗೆ ಸರ್ 3 ವರ್ಷ 3 ತಿಂಗಳು ಮಗು ಐತೆ ಸರ್. ಅವ್ರಿಗೆ ಪರಿಹಾರ ಯಾರು ಕೊಡ್ತಾರೆ ಸರ್? ಈ ಹಿಂದೆ ಗಣೇಶ ವಿಸರ್ಜನೆ ವೇಳೆ ಇವರ ನಡುವೆ ಒಂದಷ್ಟು ವಯಮನಸ್ಸು ಉಂಟಾಗಿ ಕೊಲೆಯಲ್ಲಿ ಅಂತ್ಯವಾಗಿದ್ದು, ಇತ್ತ ಕೊಲೆಯಿಂದ ಗ್ರಾಮಸ್ಥರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಕೆಲಸಕ್ಕೆಂದು ಹೋಗಿದ್ದ ಶ್ರೀನಿವಾಸ್ ಕೊಲೆಯಾಗಿರೋ ಕಾರಣ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕ್ಷುಲ್ಲಕ ವಿಚಾರಗಳಿಗೆ ಯುವಕರ ನಡುವೆ ವೈಮನಸ್ಸು ಉಂಟಾಗಿ ಕೊನೆಗೆ ಅದೇ ದ್ವೇಷಕ್ಕೆ ಸೆಕ್ಯೂರಿಟಿ ಗಾರ್ಡ್ ಶ್ರೀನಿವಾಸ್ ಕೊಲೆಯಾಗಿದ್ದಾನೆ. ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೊಲೆ ಮಾಡಿ ಶರಣಾಗಿರೋ ಆರೋಪಿಗಳನ್ನು ತೀವ್ರ ವಿಚಾರಣೆ ನಡೆಸಲಾಗಿದೆ. ತನಿಖೆ ನಂತರ ಕೊಲೆಗೆ ಇನ್ನಷ್ಟು ಕಾರಣ ಗೊತ್ತಾಗಲಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.